ಪ್ರಾಸ್ಟಿಟ್ಯೂಟ್ ಪದ ಬಳಕೆ ಏನಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಸಂಘರ್ಷಕ್ಕೆ ಸಿಐಡಿ ಎಂಟ್ರಿ ಕೊಡ್ತಾ ಇದೆ. ಎಂಎಲ್ಸಿ ಸಿಟಿ ರವಿಗೆ ಹಾಗಾದ್ರೆ ನೋಟಿಸ್ ಬಿಗ್ ಶಾಕ್ ಆದಿದ್ಯಾ? ನೋಟಿಸ್ ಕೊಡ್ತಾರಾ ಅನ್ನೋ ಪ್ರಶ್ನೆ. ಇವತ್ತಿನಿಂದ ಸಿಐಡಿಯ ಅಸಲಿ ತನಿಖೆ ಶುರುವಾಗುತ್ತೆ. ತನಿಖೆಯನ್ನ ಶುರು ಮಾಡ್ತಾರೆ. ಇವತ್ತಿನಿಂದ ಪ್ರಕರಣದ ತನಿಖೆಯನ್ನ ಆರಂಭಿಸುತ್ತೆ ಸಿಐಡಿ ತಂಡ. ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಆಡಿಯೋ ವಿಡಿಯೋ ಸಂಗ್ರಹಕ್ಕೂ ಕೂಡ ಈಗ ಸಿಐಡಿ ಮುಂದಾಗಿದೆ. ಸುವರ್ಣಸೌಧದ ಸ್ಥಳದಲ್ಲಿ ಮಹಜರು ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಐಡಿ ಎಂಟ್ರಿಯನ್ನ ಕೊಟ್ಟಿದೆ. ತನಿಖೆ ಇವತ್ತಿನಿಂದ ಆರಂಭ ಆಗುತ್ತೆ. ಎಂಎಲ್ಸಿ ಸಿಟಿ ರವಿಗೆ ನೋಟಿಸ್ ಅನ್ನ ಕೊಟ್ಟು ಆನಂತರದಲ್ಲಿ ವಿಚಾರಣೆಯನ್ನ ಮಾಡ್ತಾರ ಅನ್ನುವಂತ ಪ್ರಶ್ನೆ. ನೋಟಿಸ್ ಬಿಸಿ ತಟ್ಟುತ್ತಾ ಎಂಎಲ್ಸಿ ಸಿಟಿ ರವಿಗೆ? ಆನಂತರದಲ್ಲಿ ವಿಚಾರಣೆಗೆ ಹಾಜರಾಗಬೇಕು, ವಿಚಾರಣೆಯನ್ನ ಎದುರಿಸಬೇಕು. ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಇವತ್ತಿನಿಂದ ವಿಚಾರಣೆ ಆರಂಭ ಆಗುತ್ತೆ ಅನ್ನುವಂತ ಮಾಹಿತಿ, ಪ್ರಕರಣದ ತನಿಖೆ ಆರಂಭ ಆಗುತ್ತೆ ಅನ್ನುವಂತ ಮಾಹಿತಿ. ಜೊತೆಗೆ ಈ ಸ್ಥಳ ಮಹಜರು ನಡೆಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣಸೌಧದಲ್ಲಿ ಸ್ಥಳ ಮಹಜರು ನಡೆಸಬಹುದಾ ಅಥವಾ ನಡೆಸೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಬಹಳ ಚರ್ಚೆ ಆಗಿತ್ತು. ಆ ನಿಟ್ಟಿನಲ್ಲಿ ಆ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈಗ ಸಿಐಡಿ ಎಂಟ್ರಿಯನ್ನ ಕೊಟ್ಟಾಗಿದೆ. ಆ ನಂತರದಲ್ಲಿ ಒಂದಷ್ಟು ತನಿಖೆಗಳು ಕೂಡ ನಡೀಬೇಕು. ಇವತ್ತಿನಿಂದಲೇ ತನಿಖೆ ಶುರುವಾಗುತ್ತಾ? ಯಾವ ರೀತಿಯಲ್ಲಿ ತನಿಖೆ ಸಾಗುತ್ತೆ? ಅದರ ಜೊತೆಯಲ್ಲಿ ಸ್ಥಳ ಮಹಜರು ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕನ್ಫ್ಯೂಷನ್ಸ್ ಇದೆ. ಸುವರ್ಣಸೌಧದಲ್ಲಿ ಸ್ಥಳ ಮಹಜರು ನಡೆಸುವಂಥ ಪರ್ಮಿಷನ್ ಇದೆಯಾ? ಸಭಾಪತಿ ತೀರ್ಮಾನವೇ ಅಂತಿಮ ಅನ್ನುವಂಥ ವಿಚಾರ ಕೂಡ ಇರೋದ್ರಿಂದ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ರೂಪೇಶ್? ಅಶ್ವಿನಿ, ಸಿಟಿ ರವಿಯವರು ಅಶ್ಲೀಲ ಪದವನ್ನ ಬಳಕೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಹಿರೇಭಾಗ್ಯವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆ ದೂರು ಸಿಐಡಿಗೆ ವರ್ಗಾವಣೆ ಆಗಿತ್ತು. ಸಿಐಡಿ ಇವತ್ತಿನಿಂದ ಅಧಿಕೃತವಾಗಿ ಈ ಕೇಸನ್ನ ಕೈಗೆತ್ತಿಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣವನ್ನ ಸರ್ಕಾರ ಸಿಐಡಿ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಇಲ್ಲಿ ಸಿಐಡಿಗೆ ಪ್ರಕರಣವನ್ನು ವಹಿಸಿರೋದ್ರಿಂದ ಇವತ್ತು ಸಿಐಡಿ ಅಧಿಕೃತವಾಗಿ ಕೇಸ್ ಸಂಬಂಧಪಟ್ಟ ಎಂಟ್ರಿ ಆಗುತ್ತೆ. ಒಂದು ಸಿಐಡಿ ಕೇಸ್ ತೆಗೆದುಕೊಂಡಾಗ ಕೇಸ್ ಫೈಲ್ಗಳನ್ನೆಲ್ಲನೂ ಕೂಡ ಮೊದಲು ಟ್ರಾನ್ಸ್ಫರ್ ಮಾಡ್ಕೊಳ್ಳುತ್ತೆ. ಆ ಕೇಸ್ ಫೈಲ್ ಇರೋದಿಲ್ಲ ಅಂತ ಹೇಳಿದ್ರೆ ಹಿರೇಭಾಗ್ಯವಾಡಿ ಪೊಲೀಸ್ ಠಾಣೆ, ಇದು ಬೆಳಗಾವಿ ವ್ಯಾಪ್ತಿಗೆ ಬರುತ್ತೆ. ಸಿಐಡಿ ಬೆಂಗಳೂರಿನಲ್ಲಿರೋದ್ರಿಂದ ಆ ಫೈಲ್ ಎಲ್ಲವೂ ಕೂಡ ಸಿಐಡಿಗೆ ಬಂದಿದೆ. ಹೀಗಾಗಿ ಎಲ್ಲಕ್ಕಿಂತ ಮೊದಲು ಸಿಐಡಿ ಅಂತ ಹೇಳಿದ್ರೆ ಆರೋಪಿಗೆ ನೋಟಿಸ್ ಅನ್ನು ಕೊಡಬೇಕಾಗತ್ತೆ. ವಿಚಾರ ಏನಂತೇಳಿ ಸ್ಪಷ್ಟವಾಗಿ ತಿಳ್ಕೊಂಡ ಮೇಲೆ ಆರೋಪಿಗೆ ನೋಟಿಸ್ ಕೊಡಬೇಕಾಗತ್ತೆ. ಸೈಮಲ್ಟೇನಿಯಸ್ಲಿ ಆ ವಿಡಿಯೋ ಸಾಕ್ಷಿಗಳು, ಆಡಿಯೋ ಸಾಕ್ಷಿಗಳು ಎಲ್ಲವನ್ನೂ ಕೂಡ ಪಡೆದುಕೊಂಡು ಸಿಐಡಿ ತನಿಖೆಗೆ ಆರಂಭಿಸ್ತಾ ಇದೆ. ಹೀಗಾಗಿ ಸಿಐಡಿ ಮೊದಲು ಏನು ಮಾಡಬಹುದು ಅಂತ ಹೇಳಿದ್ರೆ ಸಿಟಿ ರವಿ ಅವರಿಗೆ ಇಲ್ಲಿ ಈ ಸಿಟಿ ರವಿ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೀಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಿಐಡಿ ತನಿಖೆ ನಡೆಸತಕ್ಕಂಥದ್ದು ಸಿಟಿ ರವಿ ಅವರು ನಿಂದನೆ ಏನು ಮಾಡಿದ್ರು ಆ ಒಂದು ಘಟನೆಯ ಬಗ್ಗೆ. ಹೀಗಾಗಿ ಸಿಟಿ ರವಿ ಅವರ ವಿಚಾರಣೆ ಕರೆದ್ರೆ ಮತ್ತೊಂದಿಷ್ಟು ರಾಜಕೀಯ ಹೈಡ್ರಾಮ್ಗಳಾಗುತ್ತೆ. ಹೀಗಾಗಿ ಸಿಟಿ ರವಿ ಅವರನ್ನ ವಿಚಾರಣೆ ನಡೆಸಲಿಕ್ಕೆ ಸಿಐಡಿ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಮತ್ತೊಂದು ಕಡೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕು, ವಿಡಿಯೋ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕು, ಆಡಿಯೋ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕು, ಹೇಳಿಕೆಗಳು. ಯಾಕಂತ ಹೇಳಿದ್ರೆ ಯತೀಂದ್ರ ಅವರು ಅದೇ ರೀತಿಯಾಗಿ ನಾಗರಾಜ್ ಯಾದವ್ ಹಾಗೆ ಉಮಾಶ್ರೀ ಮೂರೂ ಕೂಡ ನಾವು ಮೌಖಿಕ ಸಾಕ್ಷಿಗಳಿದ್ದೇವೆ ಅಂತೇಳಿ ಸ್ಪೀಕರ್ ಬಳಿ ಹೇಳ್ಕೊಂಡಿದ್ರು. ಅದೇ ರೀತಿಯಾಗಿ ಸಭಾಪತಿಗಳು ಈ ಒಂದು ಸಾಕ್ಷಿಗಳನ್ನ ಬಳಿ ಹೇಳ್ಕೊಂಡಿರೋದ್ರಿಂದ ಪೊಲೀಸ್ನವರು ಕೂಡ ಸಾಕ್ಷಿಗಳಂತೇಳಿ ಪರಿಗಣಿಸಬಹುದು. ಅದೇ ರೀತಿಯಾಗಿ ಈಗಾಗಲೇ ಎಜಿ ಕೇಳಿದ್ದಾರೆ ಸಭಾಪತಿ ಅವರಿಗೆ ಏನೇನು ಮಾಡಬಹುದು, ಪೊಲೀಸ್ ಇಂಟರ್ಫಿಯರ್ ಆಗಬಹುದು ಅಂತೇಳಿ. ಹೀಗಾಗಿ ಸಭಾಪತಿಗಳು ಅನುಮತಿ ಕೊಟ್ಟರೆ ಸದನದ ಒಳಗಡೆ ಹೋಗಿ ಮಹಾಜರನ್ನು ಕೂಡ ಮಾಡಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಒಟ್ಟಾರಾಗಿ ಇವತ್ತಿನಿಂದ ಸಿಐಡಿ ಎಂಟ್ರಿ ಆಗ್ತಿರೋದ್ರಿಂದ ಸಿಟಿ ರವಿ ಅವರಿಗೆ ನೋಟಿಸ್ ಕೊಡಬಹುದು ಅಂತ ಹೇಳಿ ಒಂದಿಷ್ಟು ನಿರೀಕ್ಷೆಗಳನ್ನು ಮಾಡಬಹುದು. ಅಶ್ವಿನಿ. ಓಕೆ, ರೈಟ್ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.